ಇನ್ನು ರಾಜ್ಯದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಯ ಕಣದಲ್ಲಿ ಒಂದು ಕಡೆ ಅಭ್ಯರ್ಥಿಗಳು ಪ್ರಚಾರಕ್ಕೇನೋ ರೆಡಿ ಆಗ್ತಾ ಇದ್ದಾರೆ, ಆದರೆ ಟಿಕೆಟ್ ಘೋಷಣೆಗೆ ಕಾಂಗ್ರೆಸ್ನವರು ಮೇಲೆ ಕೆಳಗೆ ನೋಡ್ತಾ ಇದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳ ಹೆಸರು ನಾಳೆ ಘೋಷಣೆ ಆಗುವಂಥ ಸಾಧ್ಯತೆ ಇದೆ. ಬಾಗಲಕೋಟೆಗೆ ಮೇಟಿ ಪುತ್ರ ಉಮೇಶ್ ಮೇಟಿ ಹೆಸರು ಬಹುತೇಕ ಫೈನಲ್ ಆಗಿದೆ, ಆದರೆ ದಾವಣಗೆರೆ ಟಿಕೆಟ್ಗಾಗಿ ಮುಸ್ಲಿಂ ಸಮುದಾಯದವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಯುತ್ತಿದೆ. ಈ ಸಭೆಯಲ್ಲಿ ದಾವಣಗೆರೆಯ ಮುಸ್ಲಿಂ ನಾಯಕರು ಮತ್ತು ಸಚಿವ ಮಲ್ಲಿಕಾರ್ಜುನ್ ಅವರನ್ನ ಮುಖಾಮುಖಿ ಕೂರಿಸಿ ಮಾತುಕತೆ ನಡೆಸಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲೀಗ ಮಿನಿ ಸಮರದ್ದೇ ಚಿಂತೆ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡುವುದಕ್ಕೆ ಹರಸಾಹಸ ಆಗ್ತಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯೇ ಸುಸ್ತಾಗಿದ್ದಾರೆ. ನಿನ್ನೆ ಇವತ್ತು ಸಾಲು ಸಭೆಗಳನ್ನು ಮಾಡಿದ್ರೂ ಕೂಡ ಟಿಕೆಟ್ಗಳನ್ನು ಫೈನಲ್ ಮಾಡುವುದಕ್ಕಾಗ್ತಿಲ್ಲ. ಒಂದು ಸಮುದಾಯಕ್ಕೆ ಕೊಟ್ಟರೆ ಇನ್ನೊಂದು ಸಮುದಾಯ, ಹಾಗೆ ಒಂದು ಕುಟುಂಬಕ್ಕೆ ಕೊಟ್ಟರೆ ಮತ್ತೊಂದು ಕುಟುಂಬ ಸಿಡಿದೇಳುವ ಲಕ್ಷಣಗಳು ಬಲವಾಗಿವೆ. ಹಾಗಾಗಿ ಯಾವ ನಿರ್ಧಾರಕ್ಕೆ ಬರುವುದಕ್ಕೂ ಸಭೆಗಳಲ್ಲಿ ಒಮ್ಮತ ಮೂಡುತ್ತಿಲ್ಲ. ನಿರ್ಧಾರಗಳು ಫೈನಲ್ ಆಗಿಲ್ಲ, ಕುತೂಹಲಕ್ಕೆ ತೆರೆ ಬಿದ್ದಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದ್ದೇ ಕಾಂಗ್ರೆಸ್ಗೆ ಅತಿ ಹೆಚ್ಚು ತಲೆಬಿಸಿ ತಂದಿರೋದು. ಮುಸ್ಲಿಮರೇ ಹೆಚ್ಚಿರುವ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಇಷ್ಟು ವರ್ಷಗಳ ಕಾಲ ಲಿಂಗಾಯತ ಸಮುದಾಯದ ಶಾಮನೂರು ಶಿವಶಂಕರಪ್ಪನವರೇ ಶಾಸಕರಾಗಿ ಆಯ್ಕೆಯಾಗ್ತಿದ್ರು. ಈಗ ನಮಗೂ ಕೊಡಿ ಅನ್ನೋದು ಮುಸ್ಲಿಂ ಸಮುದಾಯಗಳ ಪಟ್ಟು. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಮಾತ್ರ ಪಟ್ಟು ಹಿಡಿದು ಕೂತಿದ್ದಾರೆ. ನಿನ್ನೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಟಿಕೆಟ್ಗಾಗಿ ಜಮೀರ್ ಬೇಡಿಕೆ ಇಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸ್ಲಿಂ ಮತಗಳೇ ಹೆಚ್ಚಿರುವ ಕ್ಷೇತ್ರ. ಹಾಗಾಗಿ ಮುಸ್ಲಿಮರಿಗೆ ಅವಕಾಶ ಕೊಡಿ ಅನ್ನೋದು ಪ್ರಬಲ ಬೇಡಿಕೆ. ಯಾಕಂದ್ರೆ ಈ ಹಿಂದೆಲ್ಲ ಮುಸ್ಲಿಮರಿಗೆ ಅವಕಾಶ ಸಿಗುತ್ತೆ ಅಂತ ಶಾಮನೂರು ಶಿವಶಂಕರಪ್ಪನವರೇ ಹೇಳಿದ್ದರು ಎಂಬುದನ್ನೇ ಅಸ್ತ್ರ ಮಾಡಿಕೊಂಡು ಬೇಡಿಕೆ ಇಟ್ಟಿದ್ದಾರೆ. ಇಷ್ಟು ದಿನಗಳವರೆಗೂ ಇದ್ದ ಕುಟುಂಬ ರಾಜಕಾರಣ ಬಿಟ್ಟು ಹೊಸಬರನ್ನ ಪರಿಗಣಿಸಿ ಅನ್ನೋದು ಮನವಿ. ಈಗ ಪಕ್ಷ ಅಲ್ಪಸಂಖ್ಯಾತರ ಪರವಾಗಿ ನಿಂತ್ರೆ ಮುಂದೆ ಸಮುದಾಯ ಪಕ್ಷದ ಪರವಾಗಿ ನಿಲ್ಲುತ್ತೆ ಅನ್ನೋದು ವಾದ. ಟಿಕೆಟ್ ಕೊಟ್ರೆ ಎಷ್ಟೇ ಖರ್ಚಾಗ್ಲಿ ನಾನು ಗೆಲ್ಲಿಸ್ಕೊಂಡು ಬರ್ತೇನೆ ಎಂಬ ಪ್ರತಿಜ್ಞೆಯನ್ನ ಸಚಿವ ಜಮೀರ್ ಮುಂದಿಟ್ಟಿದ್ದಾರೆ. ಹಾಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡದಿದ್ದರೆ ಬೇರೆ ಪರಿಣಾಮ ಎದುರಿಸಬೇಕಾಗುತ್ತೆ ಎಂಬ ಎಚ್ಚರಿಕೆ ಸಂದೇಶವನ್ನು ಮುಸ್ಲಿಂ ಸಮುದಾಯ ಹೈಕಮಾಂಡ್ ಮುಂದಿಟ್ಟಿದೆ. ಈ ಮಧ್ಯೆ ಬೆಂಗಳೂರಿನಲ್ಲಿರುವ ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ ಮುಸ್ಲಿಂ ಸಮುದಾಯ ಅಲ್ಲಿಯೂ ಪ್ರಬಲವಾಗಿ ವಾದಿಸಿದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಖರ್ಗೆ ಭೇಟಿ ಮಾಡಿ ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾ ಜೊತೆಗಿನ ಸಭೆಯಲ್ಲಿನ ಚರ್ಚೆಯನ್ನ ವಿವರಿಸಿರುವ ಅಲ್ಪಸಂಖ್ಯಾತ ನಾಯಕರು ಆಕಾಂಕ್ಷಿಗಳ ಪಟ್ಟಿಯನ್ನು ಖರ್ಗೆ ಅವರಿಗೆ ನೀಡಿದ್ದಾರೆ. ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ, ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸ್ ತಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮಂಡೇ ಲಾಸ್ಟ್ ಡೇಟ್ ಇದೆ. ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರು ಅಭ್ಯರ್ಥಿ ಅನ್ನೋದು ಎಐಸಿಸಿಯಿಂದ ನಾವು ಅನೌನ್ಸ್ ಮಾಡ್ತೀವಿ. ಮುಸ್ಲಿಂ ನಾಯಕರು ಇಷ್ಟೆಲ್ಲ ಕಸರತ್ತು ಮಾಡುವಾಗಲೇ ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಎಸ್ ಸಮರ್ಥ್ಗೆ ಟಿಕೆಟ್ ನೀಡುವ ನಿರ್ಧಾರವಾಗಿದೆ ಎಂದೇ ಹೇಳಲಾಗ್ತಿದೆ. ರಂಜಾನ್ ಇರೋದ್ರಿಂದ ಟಿಕೆಟ್ ಅನೌನ್ಸ್ ಮಾಡುವುದು ಬೇಡವೆಂಬ ಚಿಂತನೆ ಹೈಕಮಾಂಡ್ಗಿದೆ. ಸಮರ್ಥ್ಗೆ ಟಿಕೆಟ್ ನೀಡಿದ್ರೆ ಮುಸ್ಲಿಂ ಸಮುದಾಯದಲ್ಲಿ ಘರ್ಷಣೆ ಶುರುವಾಗಬಹುದು. ಹಾಗಾಗಿ ಇಂದು ರಾತ್ರಿ ಅಥವಾ ನಾಳೆ ಘೋಷಣೆ ಮಾಡಿ ಎಂಬ ಸಲಹೆಯನ್ನ ರಾಜ್ಯ ನಾಯಕರು ಪಾಸ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲೂ ಮೇಟಿ ಫ್ಯಾಮಿಲಿ ಪಾಲಿಟಿಕ್ಸ್. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ಫಿಕ್ಸ್. ಇನ್ನು ಬಾಗಲಕೋಟೆ ಟಿಕೆಟ್ಗಾಗಿ ಮೇಟಿ ಕುಟುಂಬದ ಕಚ್ಚಾಟಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮದ್ದು ಅರೆದಿದ್ದಾರೆ. ಮೇಟಿ ಎರಡನೇ ಮಗ ಉಮೇಶ್ ಮೇಟಿಗೆ ಟಿಕೆಟ್ ನೀಡುವ ನಿರ್ಧಾರ ಮಾಡಿದ್ದು ಅದನ್ನ ಹೈಕಮಾಂಡ್ಗೂ ಸಿಎಂ ಮುಟ್ಟಿಸಿದ್ದಾರೆ. ಉಮೇಶ್ ಮೇಟಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋವಾಗಲೇ ರಂಜಾನ್ ಹಬ್ಬದಲ್ಲಿ ಭಾಗಿಯಾದ ಉಮೇಶ್ ಮೇಟಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಶುಭ ಕೋರಿದ್ರು. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಅಲ್ಲಿಂದಲೇ ಮತ ಸೆಳೆಯುವ ಕಸರತ್ತನ್ನು ಮಾಡಿದ್ರು. ಅಸ್ಲಾಂ ಅಲೈಕುಂ. ಬಾಗಲಕೋಟೆ ಸಂಸ್ಥೆ ಮುಸ್ಲಿಂ ಜನತೆಗೆ ಮೇಟಿ ಕುಟುಂಬದ ಪರವಾಗಿ ರಂಜಾನ್ ಹಬ್ಬದ ಶುಭಾಶಯಗಳು. ದೇವರು ತಮಗೆ ಆಯುರ್ವೇದ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುವೆ. ಆದರೂ ಎಐಸಿಸಿಯಿಂದ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದ್ದು ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆಗಳಿವೆ. ನಾಳೆಯೇ ಇಬ್ಬರಿಗೂ ಪಕ್ಷದ ಅಧ್ಯಕ್ಷರೂ ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಬಿ ಫಾರಂ ನೀಡಲಿದ್ದು ಸೋಮವಾರ ಸಂಜೆಯೊಳಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ದಾವಣಗೆರೆಯಲ್ಲಿ ಸಮರ್ಥ್ ಈಗಾಗಲೇ ನಾಮಪತ್ರ ಸಲ್ಲಿಸಿದ್ದು ಬಿ ಫಾರಂನೊಂದಿಗೆ ಮತ್ತೊಂದು ಸೆಟ್ ನಾಮಪತ್ರ ಸಲ್ಲಿಸಲಿದ್ದಾರೆ. पार्टी लगभग संपूर्णतः सहमत है. हम ये चाहते थे कि व्यापक चर्चा हो और हर एक भी, मैंने जैसा कल कहा था, एक कार्यकर्ता का भी अगर भिन्न स्वर है, if one worker also has a different opinion, it must be heard. That is Congress party.
We will not bulldoze. We will listen to everybody and then decide. So, Rahul ji, Khadge ji will take a call. A recommendation will be sent by my PCC president, my chief minister, after having a consultation with everybody. So, they will decide by tomorrow. ಎರಡೂ ಕ್ಷೇತ್ರಗಳ ಟಿಕೆಟ್ ಫೈನಲ್ ಆದ್ರೂ ಚುನಾವಣೆ ಗೆಲ್ಲುವ ವಿಚಾರದಲ್ಲಿ ಅಲ್ಪಸಂಖ್ಯಾತರು ಏನ್ ಮಾಡ್ತಾರೆ ಎಂಬ ಕುತೂಹಲಕ್ಕೆ ಕಾರಣವಾಗಿದೆ. ಗ್ಯಾರಂಟಿಗಳ ಗುಂಗಿನಲ್ಲಿರುವ ಸರ್ಕಾರಕ್ಕೆ ಫ್ಯಾಮಿಲಿ ಪಾಲಿಟಿಕ್ಸ್, ಒಳಜಗಳ, ಸಮುದಾಯಗಳ ವಿರೋಧಗಳೇ ಮುಳುವಾಗುತ್ತಾ ಅಥವಾ ಎಲ್ಲರೂ ಒಂದಾಗಿ ಎಲೆಕ್ಷನ್ ಗೆಲ್ತಾರಾ ಎಂಬ ಕುತೂಹಲ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.